ರಾಜ್ಯದ ಕುರುಬ ಸಮುದಾಯವನ್ನ ಎಸ್ಟಿ ಪಟ್ಟಿಗೆ ಸೇರಿಸೋ ಬಗ್ಗೆ ನಾಳೆ ಮಹತ್ವದ ಸಭೆಯೊಂದು ನಡೀತಾ ಇದೆ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಈ ಸಭೆಯನ್ನ ಕರೆದಿದ್ದು ಕುತೂಹಲ ಹೆಚ್ಚು ಮಾಡಿದೆ. 2A ಕ್ಯಾಟಗರಿಯಲ್ಲಿರುವಂತಹ ಕುರುಬ ಸಮುದಾಯವನ್ನ ಎಸ್ಟಿ ಪಟ್ಟಿಗೆ ಸೇರಿಸೋ ಚರ್ಚೆ ಆಗುತ್ತೆ. ಜಾತಿ ಗಣತಿ ಮೀಸಲಾತಿ ದಶಕದಿಂದ ರಾಜ್ಯ ರಾಜಕೀಯ ಈ ಎರಡೇ ವಿಚಾರಗಳ ಸುತ್ತ ಗಿರಕಿ ಹೊಡೆದಿದೆ. ಮೀಸಲಾತಿ ಅನ್ನೋದು ಜೇನುಗೂಡು. ಕೈ ಹಾಕಿ ಕಚ್ಚಿಸಿಕೊಂಡವರು ಹಲವರು, ಸಿಹಿ ಉಂಡವರು ಕೆಲವರು. ಈಗ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಮೀಸಲಾತಿ ಪರಿಷ್ಕರಣೆ ಪ್ರಯತ್ನಕ್ಕೆ ಕಲ್ಲು ಎಸೆಯಲು ಸಜ್ಜಾದಂತೆ ಕಾಣಿಸ್ತಿದೆ. ಎಸ್ಟಿ ಪಟ್ಟಿಗೆ ಸೇರುತ್ತಾ ಕುರುಬ ಸಮುದಾಯ. ನಾಳೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಸಭೆ. ಈಗಾಗಲೇ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಪರಿಷ್ಕರಣೆ ಮುಗಿದಿದೆ. ಪರಿಶಿಷ್ಟ ಜಾತಿಯ ಎಲ್ಲ 101 ಜಾತಿಗಳನ್ನ 3 ವರ್ಗಗಳಾಗಿ ವಿಂಗಡಿಸಿ ಮೀಸಲಾತಿ ಹರಿದು ಹಂಚಿದೆ. ಈ ಹಂಚಿಕೆಗೆ ಕೆಲ ಸಮುದಾಯಗಳು ಸಿಡಿದು ನಿಂತಿದ್ರು ಸರ್ಕಾರ ಮತ ಬ್ಯಾಂಕ್ ಭದ್ರಕ್ಕೆ ಮಾತ್ರ ಚಿತ್ತ ನೆಟ್ಟಿದೆ. ಈಗ ಮತ್ತೊಂದು ಮೀಸಲಾತಿ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ ಅನ್ನೋ ಚರ್ಚೆ ಶುರುವಾಗಿದೆ. ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸಲು ಸಿದ್ದರಾಮಯ್ಯ ಮುಂದಾಗಿದ್ದಾರಂತೆ. ಇದಕ್ಕೆ ಸಾಕ್ಷಿ ಎಂಬಂತೆ ನಾಳೆ ಈ ಬಗ್ಗೆ ಚರ್ಚಿಸಲು ರಾಜ್ಯ ಸರ್ಕಾರದ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳು ಸಭೆ ಕರೆದಿದ್ದಾರೆ. ಬೆಂಗಳೂರಿನ ಬಹುಕಟ್ಟಡದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಈಗಾಗಲೇ ಸಭೆಯ ಸೂಚನಾ ಪತ್ರವನ್ನ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ರವಾನೆ ಆಗಿದೆ. ಸಭೆಯ ಸೂಚನಾ ಪತ್ರದಲ್ಲಿ ಮುಖ್ಯವಾಗಿ ಸಭೆಯ 2 ಅಜೆಂಡಾಗಳ ಉಲ್ಲೇಖ ಆಗಿದೆ. ಮೊದಲನೆಯದಾಗಿ ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡಗಳ ಪಟ್ಟಿಗೆ ಸೇರಿಸುವ ಕುರಿತು ಎಂದು ನಮೂದಾಗಿದ್ದು ಕುತೂಹಲ ಇಮ್ಮಡಿಸಿದೆ. ಇನ್ನೊಂದು ಬೀದರ್, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳ ಕುರುಬ ಸಮುದಾಯವನ್ನ ಒಳಗೊಂಡ ಸಮುದಾಯದ ಜೊತೆ ಸಾಮ್ಯತೆ ಹೊಂದಿದ್ದು ಸೇರ್ಪಡೆಯ ಬಗ್ಗೆ ಚರ್ಚೆ ಎಂದು ಉಲ್ಲೇಖಿಸಲಾಗಿದೆ. ಸದ್ಯ ಕುರುಬ ಸಮುದಾಯವು 2A ಕ್ಯಾಟಗರಿಯಲ್ಲಿದ್ದು ಇದನ್ನ ಎಸ್ಟಿ ಪಟ್ಟಿಗೆ ಸೇರಿಸಿದ್ರೆ ಲಾಭ ನಷ್ಟದ ಚರ್ಚೆ ಆಗಲಿದೆ. ರಾಮನಗರದಲ್ಲಿ ಮಾಜಿ ಸಂಸದ DK ಸುರೇಶ್ ಇದೆಲ್ಲ ಸುಮ್ಮನೆ ಗಾಳಿ ಸುದ್ದಿ, ಬೇಡಿಕೆಗಳ ಪರಿಶೀಲನೆಯಷ್ಟೇ, ಸರ್ಕಾರದ ಹಂತದಲ್ಲಿ ಇವೆಲ್ಲ ತೀರ್ಮಾನ ಆಗಲಿದೆ ಎಂದರು. ಅತ್ತ ಆರ್ ಅಶೋಕ್ ಈ ಬೆಳವಣಿಗೆಯನ್ನ ಮತ ಬ್ಯಾಂಕ್ ದೃಷ್ಟಿಯಲ್ಲಿ ನೋಡಿದ್ದಾರೆ. ಎಲ್ಲವೂ ಸುಮ್ಮನೆ ಗಾಳಿ ಸುದ್ದಿಗಳು. ಆ ಗಾಳಿ ಸುದ್ದಿ ಬೇಡಿಕೆ ಎಲ್ಲರೂ ಕೂಡ ಬೇಡಿಕೆಯನ್ನು ಇಡ್ತಾರೆ. ಆದರೆ ಸರ್ಕಾರ ಪರಿಶೀಲನೆ ಮಾಡಬೇಕು ಅಂತ ಅಂದಾಗ ಸಚಿವ ಸಂಪುಟದ ಮುಂದೆ ಬರಬೇಕಾಗ್ತದೆ. ಆ ವಿಚಾರಗಳು ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗ್ತದೆ ಹೊರತು ಮಾತಿನಲ್ಲಿ ತೀರ್ಮಾನ ಆಗೋದಿಲ್ಲ. ಅದನ್ನು ನಾನು ಹೇಳ್ದಲ್ಲ, ಸಂವಿಧಾನದ ಅಡಿಯಲ್ಲಿ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ಗಳು ಕೂಡ ಇದೆ. ಎಷ್ಟು ಪರ್ಸೆಂಟೇಜ್ ಇರಬೇಕು ಏನು ಅಂತ, ಒಂದಲ್ಲ 10 ಆರ್ಡರ್ ಇದೆ. ಇವರು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ವೋಟ್ಗೋಸ್ಕರ ಅಷ್ಟೇ. ಅವ್ರಿಗೆ ನೀವು ಏನಾನ ಮಾಡ್ಕೊಳ್ಳಿ, ಆಮೇಲೆ ಏನಾನ ಆಗಲಿ, ನಮ್ಗೆ ಎಲೆಕ್ಷನ್ಗೆ ಏನು ಬೇಕೋ ಅದನ್ನು ಮಾಡಿಬಿಡ್ತೀರಿ, ಆಮೇಲೆ ಅದನ್ನು ವಜನ ಮಾಡ್ಕೊಳ್ಳಿ, ಏನಾನ ಮಾಡ್ಕೊಳ್ಳಿ. ಒಟ್ಟಾರೆ ಸಭೆಗೆ ಅಗತ್ಯ ಮಾಹಿತಿ ಮತ್ತು ದಾಖಲೆಗಳೊಂದಿಗೆ ಹಾಜರಾಗುವಂತೆ ತಿಳಿಸಲಾಗಿದೆ. ಹೀಗಾಗಿ ನಾಳೆ ನಡೆಯುವ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಲಿದೆ, ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮತ್ತು ಕೇಂದ್ರ ಪರಿಶಿಷ್ಟ ಪಂಗಡಗಳ ಆಯೋಗಕ್ಕೆ ಯಾವೆಲ್ಲ ವಿಷಯಗಳ ಶಿಫಾರಸು ಆಗಲಿದೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.